ಒಂದು, ಕ್ಷಣಕ್ಕೆ ನಿಲ್ಲಿ. ಯಾವಾಗಲೂ ದೇವಾಲಯಕ್ಕೆ ದರ್ಶನಕ್ಕೆ ಹೋಗುವಾಗ 3 ವಿಶೇಷ ಕಾರ್ಯಗಳನ್ನು ಗೋಪ್ಯವಾಗಿ ಖಂಡಿತವಾಗಿ ಮಾಡಿ. ಗೋಪ್ಯದಾನ ಮತ್ತು ಮೌನ ಸಂಕಲ್ಪದ ಫಲವು ಅನೇಕ ಪಟ್ಟು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಮೊದಲ ಕಾರ್ಯ, ತಕ್ಷಣವೇ 5 ಏಲಕ್ಕಿಗಳನ್ನು ತೆಗೆದುಕೊಂಡು ಹೋಗಿ. ದೇವಾಲಯಕ್ಕೆ ಪ್ರವೇಶಿಸುವ ಮೊದಲು ಅಥವಾ ದೇವರ ಮುಂದೆ ನಿಂತು ನಿಮ್ಮ ಒಂದು ನಿಜವಾದ ಆಸೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ನಂತರ ಆ ಏಲಕ್ಕಿಗಳ ಮೇಲೆ ಹಳದಿ ಉಸಿರಾಡಿ ನಿಮ್ಮ ಕಾಮನೆಯನ್ನು ಅವುಗಳಿಗೆ ಒಪ್ಪಿಸುತ್ತಿರುವಂತೆ ಭಾವಿಸಿ. ಅದಾದ ನಂತರ ಭಕ್ತಿಯಿಂದ ಅವನ್ನು ದೇವರ ಪಾದಗಳಿಗೆ ಅರ್ಪಿಸಿ. ಎರಡನೇ ಕಾರ್ಯ, ಪೂಜೆ ಮತ್ತು ಆರತಿ ನಂತರ ನಿಮ್ಮ ಜೊತೆಗೆ ತಂದಿರುವ ಸ್ವಲ್ಪ ಕಪ್ಪು ಎಳ್ಳನ್ನು ದೇವಾಲಯದ ಪವಿತ್ರ ಭೂಮಿಯಲ್ಲಿ ನಿಮ್ಮ ಕೈಗಳಿಂದ ಶಾಂತವಾಗಿ ಬಿಟ್ಟು ಹಾಕಿ. ಇದು ನಕಾರಾತ್ಮಕ ಶಕ್ತಿಯನ್ನು ಶಮನಗೊಳಿಸಿ ಶುಭತೆಯನ್ನು ಆಹ್ವಾನಿಸುವ ಸಂಕೇತವಾಗಿ ನಂಬಲಾಗಿದೆ. ಮೂರನೇ ಕಾರ್ಯ, ಶಿವ ದೇವಸ್ಥಾನವಾದರೆ 1 ಲೋಟ ಜಲಪಾತ್ರೆ ದಾನವನ್ನು ಯಾವುದೇ ಪ್ರದರ್ಶನವಿಲ್ಲದೆ ಮೌನವಾಗಿ ದಾನ ಮಾಡಿ. ದಾನವು ಯಾರಿಗೂ ಗೊತ್ತಾಗದಂತೆ ಇರಲಿ. ಗೋಪ್ಯ ದಾನವು ಅಹಂಕಾರವನ್ನು ಕಡಿಮೆ ಮಾಡಿ ಪುಣ್ಯವನ್ನು ಹೆಚ್ಚಿಸುತ್ತದೆ. ಈ ಕಾರ್ಯಗಳನ್ನು ಸಂಪೂರ್ಣ ಭಕ್ತಿ, ನಂಬಿಕೆ ಮತ್ತು ವಿನಯದೊಂದಿಗೆ ಮಾಡಿ. ನೆನಪಿಡಿ, ನಿಜವಾದ ಭಾವನೆ ಮಾತ್ರ ಅತಿ ದೊಡ್ಡ ಉಪಾಯವಾಗಿದೆ.